ಅದು ಇಷ್ಟು ದಿವಸ ಮಠದ ಜಾಗ ಅಂತೇಳಿ ಮಠದ ಕೆಲಸವನ್ನ ಮಾಡ್ತಾ ಇದ್ರು. ಭಕ್ತಾದಿಗಳೆಲ್ಲ ಅಲ್ಲಿಗೆ ಪರ್ಮನೆಂಟ್ ಆಗಿ ಬರ್ತಾ ಇದ್ರು. ಸಾಕಷ್ಟು ಪೂಜಾ ಕೈಂಕರ್ಯಗಳು ಕೂಡ ಅಲ್ಲಿ ನಡೀತಾ ಇತ್ತು. ಆದ್ರೆ ಮಠದ ಸ್ವಾಮೀಜಿ ಕುಂಭಮೇಳಕ್ಕೆ ಅಂತ ಹೋಗಿದ್ದಾರೆ. ಇತ್ತ ನೋಡಿದ್ರೆ ಮಠವೇ ಇಲ್ಲ, ಡೆಮಾಲಿಷನ್ ಮಾಡಿ ಹಾಕಿದ್ದಾರೆ. ಯಾವ ಕಾರಣಕ್ಕಾಗಿ ಮಠವನ್ನ ಡೆಮಾಲಿಷನ್ ಮಾಡಲಾಯಿತು, ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮಠದ ತುಂಬೆಲ್ಲ ಜೆಸಿಬಿ ಘರ್ಷಣೆ, ಇನ್ನೊಂದು ಕಡೆ ಸುತ್ತಲೂ ಪೊಲೀಸರು. ಮುಂಜಾನೆ ಬಂದಂತಹ ಭಕ್ತರಿಗೆ ಮಾತ್ರ ಶಾಕ್ ಕಾದಿತ್ತು. ಹೌದು, ರಾಯಚೂರು ತಾಲೂಕಿನ ಏನಗೂರು ಗ್ರಾಮದ ಹೊರವಲಯದಲ್ಲಿ 5 ಎಕರೆ ಜಾಗದಲ್ಲಿ ಮೃತ್ಯುಂಜಯ ಮಠ ಇತ್ತು. ಜ್ಞಾನಾನಂದ ಸ್ವಾಮೀಜಿ ಮಹಾಕುಂಭಮೇಳಕ್ಕೆ ತೆರಳಿದ್ರು. ಇದನ್ನು ಆಧರಿಸಿ ಜಿಲ್ಲಾಡಳಿತ ಸರ್ಕಾರ ಜಾಗವನ್ನು ಮಠದವರು ಆಕ್ರಮಿಸಿಕೊಂಡಿದೆ ಎಂದು ಬೆಳಿಗ್ಗೆ ಜೆಸಿಬಿಗಳಿಂದ ಸಂಪೂರ್ಣ ತೆರವು ಕಾರ್ಯಾಚರಣೆ ಮಾಡಿದ್ರು. ಏಕಾಏಕಿ ಮಠ ತೆರವು ಖಂಡಿಸಿ ಗ್ರಾಮಸ್ಥರು ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಕ್ಕದಲ್ಲಿರುವಂಥ ಈ ಗೋಶಾಲೆಯಲ್ಲಿ ಮಾನ್ಯ ಶ್ರೀ ಶ್ರೀ ಗುರೂಜಿ ಅವರಿಗೆ 105 ವರ್ಷ ಅವರಿಗೆ ದಿಗಂಬರಂ ಸ್ವಾಮೀಜಿ ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ. ಅವರು ಇಲ್ಲಿ ಇಲ್ಲ ಈ ಸದ್ಯದಲ್ಲಿ. ನಾವು ಸಾರ್ವಜನಿಕರು ಇಲ್ಲಿ ಇರುವಂಥ ಗ್ರಾಮಸ್ಥರು ಕೇಳ್ಕೊಳ್ಳೋದಿಷ್ಟೇ, ಸಾಹೇಬರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಇಲ್ಲಿ ತೆರವುಗೊಳಿಸಬೇಡ್ರಿ ಅಂತ ಕಾಲಾವಕಾಶ ಕೇಳಿದ್ರು ಕೂಡ ಅವರು ದೌರ್ಜನ್ಯ ಮಾಡಿ ಇಲ್ಲಿರುವಂಥ ದನಕರುಗಳನ್ನು ತೆಗೆದುಕೊಂಡು ಹೊರಗೆ ಬಿಟ್ಟಿದ್ದಾರೆ. ಆ ದನಕರುಗಳು ಎಲ್ಲಿ ಓಡೋಗ್ಯದು ಅಂತ ಗೊತ್ತಿಲ್ಲ. ನಮಗೆ ಯಾವುದೇ ಗ್ರಾಮಸ್ಥರಿಗೆ ಅನುಕೂಲ ಮಾಡಿ ಕೊಡ್ತಾ ಇಲ್ಲ. ವಿಷಯ ಏನಂದ್ರೆ, ಮೃತ್ಯುಂಜಯ ಮಠದ ಜಾಗ 1.5 ಎಕರೆ ಜಾಗ ಇದ್ದು, ಪಕ್ಕದಲ್ಲಿ ಸರ್ಕಾರಿ ಜಾಗ 4 ಎಕರೆ ಇದೆ. ಸರ್ಕಾರಿ ಜಾಗದಲ್ಲಿ ಮಠದ ಪೀಠಾಧಿಪತಿ ಜ್ಞಾನಾನಂದ ಸ್ವಾಮೀಜಿ ಗೋಶಾಲೆ ಮಾಡಿದ್ರು. ಸುಮಾರು 60ಕ್ಕೂ ಹೆಚ್ಚು ಹಸುಗಳು ಇದ್ವು. ಆದರೆ ಹಸು ಕರುಗಳನ್ನ ನೋಡದೆ ಇಂದು ಮುಂಜಾನೆ ಗೋಶಾಲೆ ಹಾಗೂ ಮಠದ ರೂಮ್ಗಳನ್ನ ತೆರವುಗೊಳಿಸಿದ್ರು. ಮೇವು ನೀರು ಇಲ್ಲದೆ ಮೂಕ ಪ್ರಾಣಿಗಳ ಧ್ವನಿ ಭಕ್ತರ ಕರುಳು ಹಿಂಡುವಂತೆ ಮಾಡಿದೆ. ಯರಮಸ್ ಬಳಿ ಏರ್ಪೋರ್ಟ್ ಜಾಗದಲ್ಲಿ 108 ಕುಟುಂಬಗಳಿಗೆ ಜಾಗ ನೀಡಬೇಕಾಗಿದೆ. ಇದರಿಂದ ಸರ್ಕಾರಿ ಜಾಗ ಇದ್ದ ಕಾರಣ ಇದನ್ನು ಆ ಜನರಿಗೆ ನೀಡಬೇಕು ಎಂಬುದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಅದೇ ಇರಲಿ, ಏಕಾಏಕಿ ಮಠದ ಜಾಗದಲ್ಲಿ ತೆರವು ಮಾಡಿರುವುದು ಮಾತ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.